ಸಾಕು, ಆಕಿನ ಹೊಟ್ಟಾಗಿರೋ ಹುಳ ಸತ್ತ ಹೊಕ್ಕತಿ. ಅಕ್ಕ ಏನ್ವಾ ಅಗ ಇಡಿ, ಮುಂಜಾನಿಂದ ಏನು ಕುಡ್ದಿಲ್ಲ ಏನು ತಿಂದಿಲ್ಲ, ಈ ಹಾಲರ ಕುಡಿ ಇಡಿ. ಹಾಲ ಪೂಜೆ ಮಾಡಿಂದ ಕುಡಿತೀನಿ, ನೀ ಕುಡಿ. ಅಕ್ಕ ನಾ ಇವತ್ತು ಒಪ್ಪತ್ತದಿನಲ್ಲ, ನಿಂಗೆ ಗೊತ್ತಿಲ್ಲೇನು? ನಾ ನಿನ್ ಸಂಬಂಧ ಪ್ರೀತಿಯಿಂದ ತಂದೀನಿ, ನನ್ನ ಸಂಬಂಧ ಕುಡಿಯಲ್ಲೇನು? ಅಷ್ಟಕ್ಕೆ ಯಾಕೆ ಬೇಸರ ಮಾಡ್ಕೊಂತಿ? ತಾ ಕುಡಿತೀನಿ. ಹೊಟ್ಟೆಗಿನ ಕೂಸು ಚಲೋ ಬೆಳಿತೈತಿ, ಖುಷಿಯಿಂದ ಕುಡಿ. ಬ್ಯಾಡ್ ಅಂದ್ರೆ ಒಪ್ಪತ್ ಮಾಡ್ತಿ, ಹೊಟ್ಟೆ ಕೂಡಿಲ್ಲಾರ ನೋಡು ಕೈ ಹೆಂಗ್ ನಡಗಕತ್ತಾವು. ನನಗೆ ಏನಾರ ಆಗ್ಲಕ್ಕ, ನೀ ಚಲೋ ಇದ್ರೆ ಸಾಕು. 2 ಕಪ್ ಹಾಲು ಕುಡಿ, 2 ಕಪ್ ಕುಡಿ. ಬಳಿ ನಾನು ಅಣ್ಣಕ್ಕೆ ಇಟ್ಟಿನಿ. ಇವೊಂದಿಷ್ಟು ಬಾಂಡೆ ಅದಾವು, ಬಾಂಡೆ ತಿಕ್ಕೆ ಹಾಲು ಕುಡಿದ್ರೆ. ಹಾಲು ಯಾಕೆ ಕುಡಿಲಾರ ಹಂಗೆ ಇಟ್ಟಾರ? ಈಕಿ ಕುಡಿತಾಳೋ ಏನು ಈಕಿ ಕುಡಿತಾಳೋ? ದಗದತ್ತೇಳಿ ನೆಂಪರ್ ಹಂಗೆ ಕೂತು ಬಿಡ್ತಾರ. ಹೊಲಕ್ಕೆ ಹೋಗಿ ಹೊಟ್ಟೆ ಹಸ್ತದ, ನಾನಾ ಕುಡಿದ್ರೆ ಆತ. ಊಟನ ಬೇಡ ನಡಿ. ಇವ್ರು ಯಾವಾಗ ಬಂದ್ರು? ಅಬ್ಬಾ ಹಾಲಂತೂ ಕುಡ್ದಾಳ. ಇವ್ರ ಮನೆಯಾಗಿದ್ರ ಆಕಿನ ಹೆಂಗಾರ ದವಾಖಾನೆ ಕರ್ಕೊಂಡು ಹೋಗ್ತಾರೆ, ಹೆಂಗಾರ ಮಾಡಿ ಇವ್ರನ್ನ ಹೊಲಕ್ಕೆ ಕಳಿಸ್ಬೇಕು. ರೀ, ನೀವಿನ್ನೂ ಕಾಯಿಪಲ್ಲೆ ತಂದಿಲ್ಲ ಅಂತ ನಾ ಪಲ್ಯ ಮಾಡಿಲ್ಲ. ನೀವಿನ್ನೂ ಕಾಯಿಪಲ್ಲೆ ತಂದಿಲ್ಲ? ವಾಲ್ತಿರಿ ಹಂಗೆ ಬಂದ್ಯಾಳ. ನೀವ ಯಾರ ಕಾಲಿದ್ರೆ ಹೋಗ್ಬರ್ರಿ ಸ್ವಲ್ಪ ಹೊಲಕ್ಕೆ, ಬ್ಯಾಸ್ರ ಆಗತ್ತತಿ. ಈ ಎಕರ್ದಾಗ ನಾವು ಹೊಲಕ್ಕೆ ಹೋಗ್ಬೇಕಾ? ಹ್ಯಾಂಗ್ರಿ? ಎಂತ ಬಸರ ಆಗಿರಿ ಮನೆ ಹೊರ್ಸ್ಲಾ ದಾಡಕ್ತಾರಿಲ್ಲ. ಈಗ ಮತ್ತೆ ಹೊಲಕ್ಕೆ ಹೋಗಿ ಕಾಯಿಪಲ್ಲೆ ಹರ್ಕೊಂಬರ್ಬೇಕಾ? ಕೊಂದ್ಗಳಿಗೆ ಕುಂದ್ರ ಆಗ್ಬಿಡಲ್ಲ ನೋಡು. ಹೋಗಿ ಬರ್ತೀನಳ. ರೀ ಹಿಂಗ್ ಬಂದ್ ಹಿಂಗ ಹೊಂಟ್ರಲ್ಲ, ಹಂಗ ಉಣ್ಲಾರ ಹೊಂಟ್ರೇನೆ? ಹೊಟ್ಟೆ ಸುಲ್ ಬಿಡ, ಅಲ್ಲಿ ಹಾಲು ಇಟ್ಟಿದ್ರಲ್ಲ ಹಾಲು ಕುಡ್ದೀನಿ, ಕಾಯಿಪಲ್ಲೆ ಹರ್ಕೊಂಬ ಅಂದಳ. ಕಾಯಿಪಲ್ಲೆ ಹರ್ಕೊಂಬರಕ್ಕೆ ಹೋಗ್ತೀನಿ. ಏನಿನ ಆಕಿ ನನ್ನ ಸಂಬಂಧ ಹಾಲು ಇಟ್ಟಿದ್ಲ, ಅದು ನೀವು ಕುಡಿದ್ರೇನೆ? ಮನ್ಯಾಗ ಹಾಲ ಹೈನಕ್ಕೆ ಏನು ಕಮ್ಮಿ ಐತಿ? ಮತ್ತೆ ಕಾಸ್ಕೊಂಡ್ ಕುಡೀರಿ. ಅಲ್ಲಿ ಕಾಸು ಇಟ್ರಿ ಕುಡ್ಲಾರ ಹಂಗೆ ಇಟ್ರಿ. ಬ್ಯಾಗಿಗೆ ಕುಡ್ದೈತಾರ ಹೊಲಕ್ಕೆ ಹೋಗಿ ಕಾಯಿಪಲ್ಲೆ ತೊಗೊಂಬರ್ತೀನಿ ತಡಿ. ಹಾಲು ಕುಡ್ದಿ ನಿದ್ದೆ ಅನ್ನೋದ ಬರ್ಲಿಲ್ಲ ನಿನಗ? ಹಾಲು ಕುಡಿದ್ರೆ ನಿದ್ದೆ ಬರ್ಬೇಕಲ್ಲ. ಅಂದ್ರ ಹೊಟ್ಟೆಸದ್ ಮನೆಗೆ ಬಂದಿದ್ರಾ, ನೀ ಕಾಯಿಪಲ್ಲೆ ತಗೊಂಬ ಅಂದಿ ಅಂತ ಇದ್ದ ಹಾಲು ಕುಡ್ದ ಮತ್ತೆ ಹೊಳಕ್ ಹೋಗ್ಯಾರ ಕಾಯಿಪಲ್ಲೆ ತರಕ. ಏನ್ ಹೇಳ್ತೀನಿ? ಅತ್ತಿ ಅತ್ತಿ ಘಾತತಿ. ಏನಾತ? ಅದು ಅತ್ತಿ, ನೀವು ಹಾಲ್ನಾಗ ಅದು ಹಾಕೊಡಂದಿದ್ರಲ್ಲ, ಅದು ಅದು ಏನಾಗೈತಿ? ದನು ಆರ್ಸ್ಕೊಂಡು ಹೇಳ. ಅದು ವಿಷ ಇದ್ದಿದ್ದ ಹಾಲತ್ತಿ, ಈಕಿ ಕುಡಿಲಿಲ್ಲ, ಅವ್ರ ಕುಡಿದು ಬಿಟ್ರತ್ತಿ. ಅಕ್ಕ ಅತ್ತಿ ಏನ್ ಮಾಡೋದತ್ತಿ? ಈಕಿನೇನ್ ಮಾಡ್ತೀಯ? ನನ್ನ ಮಗ ಎಲ್ಲಿದಾನ?
ಕುಂತ ಮನುಷ್ಯನ ನಾನ ಹೊಲಕ್ಕ ಕಾಯಿಪಲ್ಲೆ ತಗೊಂಬಂತ ಕಳಿಸ್ಬಿಟ್ನತ್ತಿ. ಏನಾತೇನೋ ಮೊದಲ ನನ್ನ ಮಗನ್ ನೋಡೋಣ ಬಾರೆ. ನಡಿಯತ್ತಿ, ಅವ್ರಿಗೆ ಏನಾತೋ ಏನೋ. ಏನಾತೋ ಏನೋ ನಡಿ ಬಾ. ಅಂಥದ್ದೇನು ತಿಂದಿಲ್ಲ. ಏನಾಗ್ಯದ ಅಕ್ಕಾಗ? ಬಾಕಲ್ದಾಗ ಹೆಂಗೆ ಕುಂತಾಳ? ಅಕ್ಕ 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 ಏನಾಯ್ತಕ್ಕ? ಇವ್ರಲ್ಲಿ ಯಾರಕ್ಕ? ಏನಾಯ್ತಕ್ಕ? ಇವ್ರೆಲ್ಲ ಯಾರಕ್ಕ? ನಿಮ್ಮ ಮಾವ ವಿಷ ತಗೊಂಡ್ಬಿಟ್ಟಾರ. ಅಕ್ಕ ಏನ್ ಹೇಳಕತ್ತಿ ನೀನ? ಹೋಗೊಂಡ್ ಬೈ ಎಲ್ಲದರ. ಅದಕ್ಕೇನಕ್ಕ ಆಯರ ಸಣ್ಣಕ್ಕರು ಹೊಲದ ಕಡೆ ಓಡೋದ್ರ? ತಮ್ಮ ಅವ್ರಿಗೆ ಏನಾಗೈತೋ ಏನೋ, ನನ್ನ ಹೊಲ ಕಡೆ ಕರ್ಕೊಂಡು ಹೋಗ. ಬಾ ಹೋಗುನ್ ಲಗುನ ಬಾ. ಶಿವು ರೀ ಎಲ್ಲಿ ಹೋಗ್ಯಾನೋ? ಶಿವು ಎಲ್ಲೇ ಹುಡ್ಕ್ಯಾಡ್ಬೇಕ ಅವನ? ಶಿವು ಏ ಶಿವು 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 ಮಾವ ಇಲ್ಲೇ ಇರ್ತಾರ ಬಾ ಕಾಯಿಲಾದ್ರು. ಮಾವ 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 ಅಕ್ಕ ಎಲ್ಲದ ನೋಡ. ಇಲ್ಲಿ ಇಲ್ಲಿ ಬಾಕ ಹೊಲ ಇಲ್ಲಿ ಬಾ ಬಾಕ ಬಾಕ ಬಾ. ಶಿವು ಶಿವು ಹೇಳು, ನಿಮ್ಮವ್ವ ಬಂದನ್ ಮಾತಾಡಪ್ಪ. ಶಿವು ಶಿವಣ್ಣ ಯಾಕೋ ಇಂಥ ಕೆಲಸ ಮಾಡ್ದಿ? ಬಾಕ ಬಾ ತಮ್ಮ ಎಲ್ಲದ ನೋಡ. ತಮ್ಮ ಅಕ್ಕ ಇಲ್ಲೇ ಇರ್ತಾರ ಬಾ ಅಕ್ಕ. ಮಾವ ಮಾವ ರೀ ರೀ ಶಿವು ಹೇಳು, ನಿಮ್ಮವ್ವ ಬಂದನ್ ಮಾತಾಡೇಳು. ಶಿವು ಹೇಳಪ್ಪ. ಶಿವು ಹೇಳು. ಮಾವ ಹೇಳು, ಮಾತಾಡೇಳು ಶಿವು. ರೀ 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 ಅತ್ತಿ, ಇವ್ರಿಗೇನಾರ ಹೆಚ್ಚು ಕಮ್ಮಿ ಆಯ್ತಂದ್ರೆ ನಾನು ಬದುಕಿರಲ್ಲತ್ತಿ. ಅರಿ ಎಲ್ಲ ಮಾತಾಡ್ಬೇಡವ. ಸಂತು ನೋಡು, ನಿಮ್ಮ ಮಾವ ಮಾತಾಡುವಲ್ಲ. ಬಾರೋ ದವಾಖಾನಿಗೆ
ಏನು ಬಾರೋ ನಮ್ ಜೋಡಿ ಮಾತಾಡೋಲ್ ಬಾರೋ ಶಿವು. ರೀ ಅಪ್ಪಿ ನಿಮ್ಮ ಮಾವ ವಿಷ ಕುಡ್ದಾನಪ್ಪಿ, ಬಾ ದವಾಖಾನಿ ಕರ್ಕೊಂಡು ಹೋಗು ಬಾ ಅಪ್ಪಿ. ಮಾವ 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 ಮಾತಾಡೋ ಮಾವ ಮಾತಾಡು ಮಾವ ಮಾವ ಮಾತಾಡು. ಅತ್ತಿ ಕೂತ್ರ ಕೆಲ್ಸ ಆಗೋದಿಲ್ಲ, ನಡಿ ದವಾಖಾನೆ ಕಳು. ನಡಿಯಪ್ಪ ಮೊದಲು ದವಾಖಾನೆ ತಗೊಂಡು ಹೋಗು ನಡಿ. ಹಿಡಿಯ ಶಿವು. ನಿನಗೆ ಅವ್ವ ಅಂತ ಕರೆಯಕ್ಕೆ ನನಗೆ ಬಾಯಿ ಬರವಲ್ದು. ದೊಡ್ಡಕ್ಕಾಗಿ ಮನ್ಯಾಗ ಹಿರಿಯ ಮನುಷ್ಯಳಾಗಿ ಇಂಥ ತೆಗ್ದ ಯಾಕೆ ಮಾಡಿದ್ ನೀನು? ಯಾರು ಒಬ್ರಿಗೆ ಏನಾರ ಹೆಚ್ಚಿಕಮ್ಮಾಗಿತ್ತಂದ್ರೆ ಯಾರಿಗೆ ಕೆಟ್ಟ ಹೆಸರು ಅನ್ನೋದು ಗೊತ್ತಿಲ್ಲ ಅವ ನಿನಗೆ. ನಿನಗೇನಾಗಿಲ್ಲಪ್ಪ, ಅಷ್ಟ ಸಾಕು. ದೇವ್ರ ಆ ದೊಡ್ಡವದಾನ. ನೀ ಹಡದ ಮಗಗ ಏನಾಗಿಲ್ಲ ಅಂತ ದೇವ್ರು ದೊಡ್ಡವದಾನ. ನನ್ನ ನಂಬಿ ನಡ್ಯಾಕೆ ಬಂದಕ್ಕಿಲ್ಲ ಈಕಿಗೆ ಏನಾರ ಹೆಚ್ಚಿಕಮ್ಮಾಗಿತ್ತಂದ್ರೆ ನಿನಗೆ ಖುಷಿ ಇತ್ತೇನ ಅವಾಗ? ಏನು ಮಾತಾಡ್ತೀವ? ಹಿರಿಯ ಮನುಷ್ಯಳಾಗಿ ಇಬ್ಬರನ್ನು ಮುಂದೆ ಹಾಕೊಂಡು ಜೀವನ ಮಾಡೋದಿರ್ತೈತಿ, ಆದ್ರೆ ನೀ ಏನು ಮಾಡಕತ್ತಿ? ಮಗ ಸಿಟ್ಟಿಗೆ ಏನಾನ ಏನಾರ ಹೇಳ. ಏನ್ ಹೇಳಿ ಅತ್ತಿ, ನೀ ಹೇಳ್ದಂಗ ನಾ ಕುಣಿಬಾರ್ದಿತ್ತು. ಏ ಮಂಗ್ಯ, ಎಲ್ಲಾರು ಕೂಡ ನನ್ನ ಕೆಟ್ಟ ಮಾಡಾಕತ್ತೀರೇನ? ನಿನ್ ಮಾತಿಗೆ ತಲೆ ಕೊಟ್ಟು ಒಡ ಹುಟ್ಟಿದ ಅಕ್ಕ ಅನ್ನೋದನ್ನ ನೋಡ್ಲಿಲ್ಲ ಅತ್ತಿ. ಬ್ಯಾಡ ಬ್ಯಾಡ ಅಂದ್ರು ನಮ್ಮ ಅಕ್ಕನ ಮದುವೆ ಆಗ್ಬೇಕಂತ ನೀನ ಹಠ ಹಿಡ್ದಕ್ಕಿ. ಈಗ ನಾ ಬ್ಯಾಡ ಬ್ಯಾಡ ಅಂದ್ರು ನಿಮ್ಮ ಅಕ್ಕನ ದ್ವೇಷ ಮಾಡ್ದಕ್ಕಿ ನೀನ. ನಮ್ಮವ್ಗೆ ಏನು ಅನ್ನೋದೈತಿ? ನಿನ್ನ ಬುದ್ಧಿ ನಿನ್ನ ಕೈ ಆಗಿತ್ತಂದ್ರೆ ಇಷ್ಟೆಲ್ಲ ಯಾಕೆ ಹಾಕಿತ್ತ? ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ, ಇದ್ರ ಯಾರ್ದ್ರ ಒಬ್ಬರು ಜವ ಹೋಗ್ತೈತಿ, ನೀ ಬದಲಾಗಟ್ಟ. ಇಲ್ರಿ, ಇನ್ಯಾವತ್ತು ಕನಸು ಮನಸ್ಸಿನಾಗೂ ಇಂಥ ಕೆಲಸ ಮಾಡೋದಿಲ್ರಿ. ನಾನಾತು ನಮ್ಮ ಮನೆ ಆತು ಅಂತ ಇದ್ಬಿಡ್ತೀನಿ. ಬೇಸಿದ್ರು ತಗೋರ್ವ, ಅಕ್ಕ ತಂಗಿಯರ್ ಒಂದಾಗಿ ನನ್ನ ಕೆಟ್ಟ ಮಾಡಿಟ್ರಿ. ನೀನು ಸ್ವಸ್ಥರಿ ಕೆಟ್ಟಾದ್ರೆ ನಡೀತಿತ್ವ, ಆದ್ರೆ ಮಗನ ಕಣ್ಣಿಗೆ ಕೆಟ್ಟ ಆಗಿಬಿಟ್ಟಿಲ್ಲ. ಮತ್ತಿನ್ನೇನು ಕೆಟ್ಟ ಅನ್ನೋ ಪದ ನಾ ಬಳಸಲಿ? ಒಂದು ಮಾತು ಹೇಳ್ತೀನಿ, ಹೊಂದ್ಕೊಂಡಿದ್ರೆ ಒಂದ ಮನ್ಯಾಗ ಹೊಂದ್ಕೊಂಡಿರಿ, ಇಲ್ಲ ಅಂದ್ರೆ ಜೀವ ಹೋಗೋ ಲೆಕ್ಕಕ್ಕೆ ಬಂದೈತಂದ್ರೆ ಯವ್ವ ನಾ ಮನೆ ಬ್ಯಾರೆ ಮಾಡತ್ತೀರಿ. ಇರೋವ್ರಿ ರೀ, ಹೋಗೋರು ಹೋಗ್ರಿ. ಏ ನಿಂದ್ರೋ ತಮ್ಮ. ಏ ಜೀವಕ್ಕೆ ಏನ್ರ ಮಾಡ್ಕೊಂಡನ ಏನು ಹೋಗೇನ? ಬಂಗಾರದಂತ ನನ್ನ ಗಂಡನ ಕಣ್ಣಿಗೆ ಕೆಟ್ಟ ಮಾಡಿಟ್ಟಲ್ಲತ್ತಿ. ಅಕ್ಕ ಎದ್ ಬಾ. ಒಡ ಹುಟ್ಟಿದ ಅಕ್ಕಗ ಹಾಲಿನಾಗ ವಿಷ ಹಾಕಾಕತಿ ಅಂದ್ರೆ ನಿನ್ನ ಬುದ್ಧಿ ಎಷ್ಟು ಕೀಳ್ಮಟ್ಟ ಕೇಳದೈತಿ ಅಂತ ನನಗೆ ಗೊತ್ತಾಗವಲ್ದ. ಅಂದ್ರೆ ನಿನ್ನ ಸ್ವಾರ್ಥಕ್ಕಾಗಿ ನೀ ಯಾರನ್ನ ಬೇಕಾದ್ರೂ ಸಹ ಹಿಡಿತಿ ಬಿಡಂಗಾರ. ರೀ ಇದ್ ನಾನಾಗೆ ಸ್ವಂತ ಬುದ್ಧಿಯಿಂದ ಮಾಡಿದ್ದಲ್ರಿ, ದೇವ್ರ ಮೇಲೆ ಆಣಿ ಮಾಡಿ ಹೇಳ್ತೀನಿ ರೀ. ಏಯ್, ದೇವ್ರ ಮ್ಯಾಗ ಆಣಿ ಮಾಡಿ ದೇವ್ರ ಮರ್ಗ ಯಾಕೆ ಕಟ್ಕೋತೀಯ? ಮಾಡೋ ಕಾರ್ಬಾರೆಲ್ಲ ಮಾಡಿ ಏನಂದ್ರೂ ಬರೋದಿಲ್ಲ, ಏನು ಹಾಡಿದ್ರು ಬರೋದಿಲ್ಲ. ಪುಣ್ಯಕ್ಕೆ ಆಕಿನ ಜೀವ ಉಳ್ದೈತಿ, ಹೊಟ್ಟೆಗಿನ ಕೂಸಿನ ಜೀವ ಉಳ್ದೈತಿ. ಏನ್ರ ಹೆಚ್ಚಕಮ್ಮಾಗಿದ್ರೆ ಆ ಪಾಪ ನೀನ ಕಟ್ಕೋತಿದ್ದಿಲ್ಲ. ಅಕ್ಕನ ಗುಣಕ್ಕ ಆ ದೇವ್ರು ಓಳ್ ಮಾಡಿದ್ನಲ್ಲ, ಅಷ್ಟ ಸಾಕು. ದೇವ್ರ ಒಂದು ವೇಳೆ ಕೈ ಚೆಲ್ಲಿ ಬಿಟ್ಟಿದ್ನಂದ್ರೆ, ಮರ್ತು ನಾನು ಕರ್ಕೊಂಡಿದ್ದಂದ್ರೆ ವಿಧಿ ವ್ಯಾಗ ಬಾಳೋ ಪರಿಸ್ಥಿತಿ ಬರ್ತಿತ್ತಲ್ಲ, ಅದೆಲ್ಲ ಎಲ್ಲಿ ಹೋಯ್ತ? ಅದೆಲ್ಲ ನಿನ್ನ ನೆನಪಿ ಬರ್ಲಿಲ್ಲ ಏನ? ಬ್ಯಾಡ್ರಿ, ಹಂಗೆ ಮಾತಾಡ್ಬೇಡ್ರಿ. ಏನೋ ಮಾಡ್ತೀನಿ, ಕೆಲಸ ಮಾಡ್ಬಿಟ್ಟಿನಿ ಅಂದಂದು ಹಂಗ್ಸಕ್ ಹೋಗ್ಬೇಡ್ರಿ. ನಿಮ್ಮ ಅಕ್ಕಗೆ ಆಸರಿಲ್ಲ ಅಂತೇಳಿ ನೀ ಹೇಳಾನೆ ನಿಮ್ಮ ಅಕ್ಕನ ಕೊಳ್ಳಿಗೆ ತಾಳಿ ಕಟ್ಟೀನಿ. ಆ ತಾಳಿ ಹರ್ಸಾಕ ನೀನ ಮುಂದಾಗಿ ಅಂದ್ರೆ ನಿನ್ನ ತಾಳಿನೂ ಹರಿತೈತೆ ಅನ್ನೋದು ನಿನಗೆ ನೆನಪಿರ್ಲಿ. ರೀ ಇದಕ್ಕೆಲ್ಲ ಕಾರಣ ಅತ್ತೀರಿ ಅಂದ್ರ ನಿಮ್ಮ ಅವ್ವ. ಏ, ನಮ್ಮ ಅವ್ವನ ಮಾತು ಕೇಳಿ ಇಂಥ ದಗದಾಗ ಮಾಡಿದೆ ನೀನು. ಆಕಿ ಒಂದು ಕಣ್ಣಿಗೆ ಬೆಣ್ಣಿ ಒಂದು ಕಣ್ಣಿಗೆ ಸುಣ್ಣ ಹಂಗೆ ಮಾಡ್ತಾಳೆ. ಅಂತಕ್ಕಿ ನಮ್ಮ ಸಂಸಾರ ಒಳಗೆ ಹುಳಿ ಹಿಂಡು ದಗದ ಮಾಡಿದೆಲ್ಲ. ಏನಾರ ಹೆಚ್ಚಕಮ್ಮಾಗಿ ನಿಮ್ಮ ಅಕ್ಕ ಸತ್ತಿದ್ಲಂದ್ರೆ ನಿಮ್ಮ ಅಕ್ಕ ಬಿಡು, ನಾ ಏನಾರ ಸತ್ತಿದ್ನಂದ್ರೆ ಮನಿಗೆ ದೀಪ ಇಲ್ಲಾರಂಗಾಕಿತ್ತ. ಇನ್ಮೇಲೆ ಅಕ್ಕನ್ನ ಕಣ್ಣಾಗ ಕಣ್ಣಿಟ್ಟು ನೋಡ್ಕೊಂತೀನ್ರಿ.
ಇದೊಂದ್ಸಲ ನನ್ ಕ್ಷಮಿಸ್ಬಿಡ್ರಿ. ನಂಬಿಕೆ ಅನ್ನೋದ ಕಳ್ಕೊಂಡ ಮ್ಯಾಗ ಇನ್ನೇನು ಕ್ಷಮಿಸೋದು, ಇನ್ನೇನು ನಂಬೋದು. ನಿನ್ನ ಒಡ ಹುಟ್ಟಿದ ತಂಗಿನ ನಿನಗೆ ಹಾಲ್ನಾಗ ವಿಷ ಹಾಕಿ ಕೊಡಾಕತ್ತಾಳಂದ್ರೆ ಯಾವ ಧೈರ್ಯದ ಮ್ಯಾಗಿನ ಈ ಮನ್ಯಾಗ ಇರ್ತೀನಿ ನೀನು. ನಮ್ಮವಂತರು ತಾಯಿ ಗುಣನ ಹೊಂದಿಲ್ಲ, ನಿಮ್ಮ ತಂಗಿ ಅಂತರು ಲೆಕ್ಕದಾಗ ಇಲ್ಲ. ಅದು ಏನಾರ ಆಗ್ಲಿ, ದೇವ್ರು ಇದರಿಂದ ಹೋಲ್ ಮಾಡಿದ್ನಲ್ಲ ಅಷ್ಟೇ ಸಾಕು. ಒಂದು ಅರಗಳಿಗೆ ದಗದನ್ನೋದು ಮರ್ತ ಹಾಲು ಕುಡಿದಿದ್ದೆ ಅಂದ್ರೆ ನಿನ್ನ ಜೀವನ ಹೊಕ್ಕಿತ್ತಲ್ಲ. ನಿನ್ನ ಜೀವ ಹೋಗಿತ್ತಂದ್ರೆ ಖುಷಿ ಇರ್ತಿತ್ರಿ, ಎಲ್ಲರಿಗೂ ಖುಷಿ ಇರ್ತಿತ್ತು. ಯಾರಿಗೆ ಖುಷಿ ಇರ್ತಿತ್ತೋ, ಯಾರಿಗೆ ದುಃಖ ಇರ್ತಿತ್ತೋ, ಯಾರು ಕಂಡಾರ, ಯಾರ ಮನಸ್ಸಿನಾಗ ಏನೈತೆ ಅನ್ನೋದು ಈಗ ತಿಳಿದಂಗಾತ. ನಿನ್ನ ಒಡ ಹುಟ್ಟಿದ ತಂಗಿನ ನಿನಗೆ ವಿಷ ಹಾಕ್ಯಾಳಂದ್ರೆ ಇನ್ನು ಯಾರು ನಂಬೋದು? ಇನ್ನು ನಮ್ಮವ್ವ ಮನೆ ಬೆಳಗಾಕತ್ತೈತಿ, ಇನ್ನೊಂದು ತೋಟದಿಂದಾಗ ಮಡಿಲಾಗ ಮೊಮ್ಮಕ್ಕಳು ಹುಟ್ಟಿ ಬರ್ತಾವು, ಆಡಿಸ್ಬೋದು ಅಂತೇಳಿ ಆಕಿಗೆ ಅರಿವಿಲ್ಲ. ಹಂತಕ್ಕಿನ ಹಿಂತಕ್ಕಿ ತಿಳಿ ತುಂಬಿ ಹಾಲಿನಾಗ ವಿಷ ಬೆರೆಸಿ ಕೊಟ್ಟಾಳಂದ್ರೆ ಯಾವ ಹೊತ್ತಿನಾಗ ಯಾವ ಹಾವು ಇರ್ತೈತಿ, ಯಾರ ಮನುಷ್ಯನಾಗ ಏನು ಇರ್ತೈತಿ ಅನ್ನೋದು ಇನ್ನೂವರೆಗೂ ಯಾರಿಗೂ ತಿಳಿದಿಲ್ಲ ನೋಡ. ಅವ್ರು ಹಂಗೆ ಮಾಡ್ಯಾರ ಅಂತೇಳಿ ಅವ್ರ ಮೇಲೆ ಸಿಟ್ಟಿ ಬರಕ್ಕೆ ಹೋಗ್ಬಿಡ್ರಿ, ನಿಮ್ಮ ಕೈ ಮುಗಿತೀನಿ. ನಿನ್ನ ನೋಡಿದ್ರೆ ಯಾವ ರೀತಿ ಹೊಗಳ್ಬೇಕು ಅನ್ನೋದು ಗೊತ್ತಾಗಲಾಗೈತಿ. ಒಂದು ರೀತಿ ನೋಡಿದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಗುಣದಕ್ಕಿ, ಒಂದು ರೀತಿ ನೋಡಿದ್ರೆ ಕಡ್ಲಿಮಟ್ಟಿ ಕಾಶಿಬಾಯಿ ಗುಣದಕ್ಕಿ, ಒಂದು ರೀತಿ ನೋಡಿದ್ರೆ ಸತಿ ಸಾವಿತ್ರಿ ಗುಣದಕ್ಕಿ. ಯಾವ ರೀತಿ ಕಂಡ್ರು ನಿನ್ನ ಕೈ ಮುಗಿದು ಒಂದ ನನ್ನ ದಾರಿ, ಅದನ್ನು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಗಂಡಾಗಿ ಎಂತಿ ಕೈ ಮುಗಿದ್ರೆ ಎಂತಿ ಐಸ್ ಕಡಿಮೆ ಆಕೈತ್ರಿ. ನಿನಗೆ ಸಾವು ಅನ್ನೋದು ಬರ್ತಂದ್ರೆ ನನ್ನ ಕಣ್ಣು ಮುಂದೆ ಸಾವು ಬರಲಿ ಯಾಕಂತ ಕೇಳ. ಮುತ್ತೈದೆಯಾಗಿ ನನ್ನ ಕಣ್ಣು ಮುಂದೆ ನಕ್ಕೋತ ಜಮ ಬಿಟ್ಟಿರ್ತಿಲ್ಲ ಅಷ್ಟು ಸಾಕು. ಒಂದು ವೇಳೆ ನಿನ್ನ ಕಣ್ಣು ಮುಂದೆ ನಾ ಕಣ್ಣು ಮುಚ್ಚಿದ್ನಿ ಅಂದ್ರೆ ಇವರು ನಿನಗೆ ಎಷ್ಟು ತೊಂದರೆ ಕೊಡ್ಲಾಕಿಲ್ಲ. ಸಾವು ಬತ್ತಂದ್ರೆ ಮುತ್ತೈದೆ ಸಾವು ಬರಲಿ. ಹೆಂಗಾರ ಮಾಡಿ ನಿನ್ನ ಮನೆ ಬಿಟ್ಟು ಕಳಿಸ್ಬೇಕಂದ್ರ ನನ್ನ ಕೊಳಗೆ ಬಂದು ಬೀಳಕತ್ತಿಲ್ಲ. ಇದಕ್ಕೊಂದು ದಾರಿ ಹುಡುಕ್ತೀನಿ. 108 ದಾರಿ ನೀವು ಹುಡುಕಿದ್ರು ಸಹ ಕಾಯಕ್ಕೊಬ್ಬ ಇದ್ದೇ ಇರ್ತಾನ. ಅಲ್ಲ, ನೀವ್ಯಾಕೆ ನನ್ನ ಮ್ಯಾಗ ಇಷ್ಟು ಕೆಂಡ ಕಾರಕತ್ತೀರಿ? ಶಶಿ ಅಂತ ಒಪ್ಕೊಂಡಿದ್ದು ನಿನ್ನ ತಂಗಿನ ಮಾತ್ರ, ನಿನ್ನ ಅಲ್ಲ. ಎಷ್ಟು ಸಲ ಹೇಳ್ಬೇಕು ನಿನಗ? ಬಾಳೆ ಮಾಡೋರು ನಾವು ಅಲ್ಲ, ನೀವು ಇಷ್ಟ್ಯಾಕೆ ಮಂಡಾಟ ಮಾಡಾಕತ್ತೀರಿ? ಏಯ್, ನೀ ನನ್ನ ಮನೆ ಕಾಲಿಟ್ಟಂದ ಅತ್ತೆ ಅನ್ನೋ ಅಧಿಕಾರ ನಂದೇನು ನಡಿವಾತ? ಈ ಅಧಿಕಾರ ಸಂಬಂಧ, ಈ ಅಟ್ಟ ಸಂಬಂಧ ಮಗನ್ ಕೊಳ್ಳಾಕ ಹೊಂಟಿದ್ರಲ್ಲ ನೀವು. ನಿನಗಂತೂ ಇಟ್ಟು ವಿಷ ತಪ್ಪಿ ನನ್ನ ಮಗ ತಗೊಂಡಾನ, ಏನು ಮಾಡೋದು? ಅದ ಹೇಳಾಕತ್ತೀನಲ್ರಿ ಅಕ್ಕಾರ, ಕೊಳ್ಳಾಕೊಬ್ರಿದ್ರ ಕಾಯಕ್ಕೊಬ್ರಿದ್ದೇ ಹೇಳ್ತಾರಂತ. ಏಯ್, ಇವತ್ತು ನೀನು ಬದುಕಿ ಉಳಿದಿರ್ಬೇಕು, ಇನ್ನು ಮುಂದೆ ನಿನಗ ಬದುಕಾಕ್ ಬಿಟ್ಟಿರ್ತಾನ. ಇನ್ನು ನಾನು ನನ್ನ ತವ್ರ ಮನೆಗೆ ಹೋಗುದ ಚಲೋ, ನನ್ನ ತವ್ರ ಮನೆಗೆ ಹೋಗುದ ಚಲೋ. ಮಾತಿನ ಪ್ರಕಾರ ಇಕ್ಕಿದಂತರೂ ತಪ್ಪಿಲ್ಲ, ತಪ್ಪಿರೋದಿಲ್ಲ ನಿಂದ. ಒಂದೇ ಒಂದು ಮಾತು ಹೇಳ್ತೀನಿ, ಒಂದ ಮನ್ಯಾಗ ಕೂಡ್ ಚಂದಿರೋನು ಇಲ್ಲ, ನಿನಗೊಂದು ಮನೆ ಬೇರೆ ಈಕಿ ಒಂದು ಮನೆ ಬೇರೆ ಮಾಡೋನು. ಅತ್ತೆ ಸಹಿಸ್ಕೊಳಕ್ಕಾಗ್ಲಾರ್ದ ಇಂಥ ಕೆಲಸ ನನ್ನ ಕೈಲಿ ಮಾಡಿಸಿದ್ರು, ಮನಿ ಯಾಕೆ ಎರಡು ಮಾಡ್ತೀರಿ? ಇವತ್ತು ನಮ್ಮವ್ವ ನಿನ್ನ ಕಡೆ ಇಂಥ ಕೆಲಸ ಮಾಡಿಸಿದ್ಲ, ನಾಳೆ ನಿನ್ನ ಬುದ್ಧಿ ಬದಲಾಗಿ ನೀನ ಇಂಥದಾಗ ಯಾಕೆ ಮಾಡಬಾರ್ದು? ಒಬ್ರು ಕಂಡ್ರೆ ಒಬ್ರು ಸೇರ್ಲಾರಂಗೆ ಮಾಡಾಕತ್ತೀರ ಅಂದ ಬೆಳಕ ಮನಿ ಯಾಡ್ ಮಾಡೋದು ಚಲೋ ಅಲ್ಲ? ಯಾಕ ಮಂದಿ ಮಾತು ಕೇಳಿ ಆಕಿ ತಪ್ಪು ಮಾಡ್ಯಾಳ, ಆಕಿ ಯಾಕೆ ಅನ್ನೋದು ಆಡೋದು ಮಾಡ್ತೀರಿ? ನಿನ್ನ ಪ್ರಕಾರ ತಪ್ಪಂದ್ರೆ ಏನ? ಒಬ್ಬರಿಗೆ ವಿಷ ಕೊಡೋದು ತಪ್ಪ, ವಿಷ ಕೊಟ್ಟು ಸಾಯಿಸೋ ತಪ್ಪ? ಇದು ಸಾಧಾರಣವಾದ ಕೆಲಸ ಏನ? ನಿನ್ನ ಕೊಲ್ಲಾಕ ನೋಡಾಕತ್ತಾಳಕ್ಕಿ, ಅದು ನಮ್ಮ ಅವ್ವನ ಮಾತು ಕೇಳಿ. ಮತ್ತು ಯಾವ ನಂಬಿಕೆ ಮ್ಯಾಗ ಇರ್ಬೇಕು? ಕೊಳ್ಳೋರೊಬ್ರಿದ್ರೆ ಕಾಯಕ್ಕೊಬ್ರಿದ್ದೇ ಇರ್ತಾರ. ಅಕ್ಕ, ನಾನಾಗಿ ಮಾಡಿದ್ದಲ್ಲಕ್ಕ, ಅತ್ತಿ ಹೇಳ್ಕೊಟ್ಲಂತ ಹಿಂಗೆಲ್ಲ ಮಾಡ್ಬಿಟ್ಟೆ. ನನ್ನ ತಪ್ಪಾತಕ್ಕ, ಕ್ಷಮಿಸ್ಬಿಡು. ಗಂಡ ಇರೋದಾಗವಲ್ದಾನೆ ಹೇಳ, ನಾ ಬಿಟ್ಕೊಡ್ತೀನಿ. ಅತ್ತಿ ಮತ್ ಕೇಳಿ ಹಿಂಗೆಲ್ಲ ಮಾಡ್ಬಿಟ್ನಕ್ಕ. ನನಗೆ ನೀನಿಲ್ಲ ಅಂದ್ರೆ ಯಾವುದೂ ಇಲ್ಲ. ನೀ ಇಲ್ಲಂದ್ರೆ ಈಕಿಗೆ ಯಾರಿಲ್ಲ, ಈಕಿ ಇಲ್ಲಂದ್ರೆ ನಿನಗೆ ಯಾರಿಲ್ಲ. ನಮ್ಮ ಮನಸ್ಸು ಒಂದದಾವ. ಯಾಕೆ ಇನ್ನೊಬ್ಬರ ಮಾತಿಗೆ ಇನ್ನೊಬ್ಬರ ಮನಸ್ಸಿಗೆ ಜೀವನ ಹೋಗ್ತಾನೆ ಅಂತ ಕೂಡಿ ಬಾಳೋಣ, ಜೀವನ ಚಲೋನೇ ಇರ್ತದೆ. ಹಾಂ,